ಸ್ನೇಹಿತರೆ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇದೀಗ ಕಾವ್ಯ ಶೈವ ಮತ್ತು ಗಿಲ್ಲಿ ನಟನಿಗೆ ಶಾಕ್ ಕೊಟ್ಟಿದ್ದಾರೆ ಅವರ ತಂದೆ. ಏನಾಯಿತು, ಏನು ವಿಚಾರ ಏನು ಅನ್ನೋದನ್ನು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಒಂದೊಂದು ವಿಡಿಯೋ ನೋಡೋಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಸ್ನೇಹಿತರೆ, ಬಿಗ್ ಬಾಸ್ ಜರ್ನಿ ಭಾಳ ಒಂದು ಮನಸ್ಸಿನಲ್ಲಿ ಹೆಚ್ಚಾಗಿ ಉಳ್ಕೊಂಡಿರುವಂಥದ್ದು. ಏನೋ ಒಂದು ಫಿಲಮ್ ಇಂಡಸ್ಟ್ರಿ ರೀತಿಯಲ್ಲಿ ಇವರಿಬ್ಬರ ಜೋಡಿ ಅಷ್ಟಾಗಿ ಏನೆಲ್ಲ ಆಯಿತು ಅನ್ನುವಂಥ ಸ್ಟೋರಿಯನ್ನು ಜನ ಇವತ್ತು ಕೂಡ ನೆನಪಿನಲ್ಲಿ ಹಿಡ್ಕೊಂಡಿದ್ದಾರೆ. ಸ್ನೇಹಿತರೆ, ಸಹಜವಾಗಿ ಬಿಗ್ ಬಾಸ್ ಮನೆಯಲ್ಲಿ ಇದ್ದಂತಹ ಜೋಡಿಗಳು ಹೊರಗೆ ಬಂದ ಮೇಲೆ ಒಳಗಿಂದ ಇದ್ದಂತಹ ಪ್ರೀತಿ ಪ್ರೇಮ ಎಲ್ಲವನ್ನ ಅಕ್ಸೆಪ್ಟ್ ಮಾಡಿಕೊಂಡು ಹೊರಗೆ ಫ್ಯಾಮಿಲಿ ಅವರಿಗೆ ಎಲ್ಲರೂ ಕೂಡ ಒಪ್ಪಿಗೆಯನ್ನು ಪಡ್ಕೊಂಡು ಮದುವೆ ಆಗುವ ವಿಚಾರವನ್ನು ನಾವೆಲ್ಲ ಕಡೆ ಕೂಡ ನೋಡಿರ್ತೀವಿ. ಇಂತಹಂತೆ ವಿಚಾರ ಗಿಲ್ಲಿ ನಟ ಮತ್ತು ಕಾವ್ಯ ಅವರ ನಡುವೆಯೂ ನಡೆಯಬಹುದು ಅಂತ ಎಲ್ಲರೂ ಕೂಡ ನಿರೀಕ್ಷೆಯನ್ನು ಇಟ್ಕೊಂಡಿದ್ರು. ಆ ನಿರೀಕ್ಷೆಯಲ್ಲಿ ಎಲ್ಲರೂ ಕೂಡ ಇವತ್ತಿಗೂ ಕೂಡ ಕಾಯ್ತಾ ಇದ್ದಾರೆ ಆ ಒಂದು ಶುಭ ಗಳಿಗೆ ಯಾವಾಗ ಬರುತ್ತೆ ಅನ್ನೋದನ್ನು. ಸಹಜವಾಗಿ ಈ ಜೋಡಿ ಬಿಗ್ ಬಾಸ್ ಜರ್ನಿಯನ್ನು ಕಂಪ್ಲೀಟ್ ಮಾಡಿ ಆಚೆ ಬಂದ ಮೇಲೂ ಕೂಡ ಈ ಒಂದು ಜೋಡಿಗೆ ಫ್ಯಾನ್ಸ್ ಎಲ್ಲ ಫಿದಾ ಆಗಿದ್ದಾರೆ. ಈ ಜೋಡಿ ಮದುವೆ ಆಗಬೇಕು, ಈ ಜೋಡಿ ಎಲ್ಲರಿಗೂ ಒಂದು ಮಾದರಿ ಆಗಿದೆ, ಈ ಜೋಡಿಯಂತೆ ಎಲ್ಲರೂ ಕಲಿಬೇಕು, ಸಂಸಾರದ ಜೀವನ ಹೇಗಿರಬೇಕು ಅನ್ನೋದನ್ನು ಈ ಜೋಡಿ ಕಲಿಬೇಕು ಅಂತೆಲ್ಲ ಫ್ಯಾನ್ಸ್ ಒಂದು ಊಹೆಗಳನ್ನು ಮಾಡ್ಕೊಂಡಿರ್ತಾರೆ. ಆ ಊಹೆಗಳಂತೆ ಇವತ್ತು ಬ್ರೇಕ್ ಹಾಕುವಂಥ ಸಾಧ್ಯತೆ ಇದೆ. ಸ್ನೇಹಿತರೆ, ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ನಟ ಮತ್ತು ಕಾವ್ಯ ಎಷ್ಟು ಅನೋನ್ಯವಾಗಿದ್ರು ಅನ್ನೋದು ಎಲ್ಲರಿಗೂ ಗೊತ್ತೇ ಇದೆ. ಇವತ್ತು ಏಕಾಏಕಿ ಒಂದು ಕುಟುಂಬದ ನಿರ್ಧಾರದಂತೆ ಇವತ್ತು ಗಿಲ್ಲಿ ನಟ ಮತ್ತು ಕಾವ್ಯ ಶೈವ ಅವರಿಗೆ ಗಿಲ್ಲಿ ಅವರ ತಂದೆ ಶಾಕನ್ನು ಕೊಟ್ಟಿದ್ದಾರೆ. ಸಹಜವಾಗಿ ಇವತ್ತು ಹಳ್ಳಿಯ ವಿಚಾರದಲ್ಲಿ, ಹಳ್ಳಿಯ ಒಂದು ಸಂಸ್ಕೃತಿಯ ಪ್ರಕಾರ ಮದುವೆ ಮಾಡೋ ವಿಚಾರದಲ್ಲಿ ಆ ಒಂದು ಹುಡುಗಿಯನ್ನು ನೋಡುವುದು, ಆ ಹುಡುಗಿ ಒಪ್ಪಿಗೆಯನ್ನು ಪಡ್ಕೊಳ್ಳುವುದು, ಆ ಹುಡುಗಿ ಒಪ್ಪಿಗೆ ಪಡ್ಕೊಂಡು ಮಗನಿಗೆ ತಿಳಿಸುವುದು, ಎಲ್ಲವೂ ಕೂಡ ಶಾಸ್ತ್ರ ಸಂಪ್ರದಾಯ ಅಂತ ನಡೆಯುತ್ತೆ. ಈ ವಿಚಾರದಲ್ಲಿ ಗಿಲ್ಲಿ ನಟ ಕಾವ್ಯ ಶೈವ ಅವ್ರನ್ನ ಯಾವುದೇ ಕಾರಣಕ್ಕೂ ಮದುವೆ ಆಗ್ತಾ ಇದ್ದೀನಿ, ಲವ್ ಮಾಡ್ತಾ ಇದ್ದೀನಿ ಅನ್ನೋ ವಿಚಾರವನ್ನು ಯಾವತ್ತೂ ಕೂಡ ಮನೆಯವರ ಜೊತೆ ಚರ್ಚೆಯನ್ನು ಕೂಡ ಮಾಡಿಲ್ಲ. ಹಾಗಾಗಿ ತನ್ನ ಕುಟುಂಬದ ಅಪ್ಪ ಅಮ್ಮನಿಗೆ ಭಾಳ ಆಸೆ, ಕನಸು ಕೂಡಿರುತ್ತೆ, ನನ್ನ ಮಗನಿಗೆ ಒಳ್ಳೆಯ ಹುಡುಗಿ ನೋಡಿ ನಾವು ಮದುವೆ ಮಾಡಬೇಕು, ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು ಅಂತ. ಅವರ ಆಸೆಯಂತೆ ಇವತ್ತು ಒಂದೊಳ್ಳೆಯ ಸಂಸಾರದ ವಿಚಾರ, ಒಂದೊಳ್ಳೆಯ ಸಂಸ್ಕೃತಿಯ ಹುಡುಗಿಯನ್ನು ಕೂಡ ನೋಡಿ ಮದುವೆ ಮಾಡಬೇಕು ಅಂತೇಳಿ ಹುಡುಗಿಯ ಜೊತೆ ಮಾತುಕತೆಯನ್ನು ಮಾಡಿ ಬಂದು ಇವತ್ತು ಮಗನಿಗೆ ಒಂದು ಹುಡುಗಿ ನೋಡಿದ್ದೀನಿ, ಮದುವೆ ಆಗ್ತೀಯಾ, ನೀನು ಹೋಗಿ ನೋಡ್ಕೊಂಬ ಅನ್ನೋ ವಿಚಾರವನ್ನು ಈಗ ಹೇಳಿರುವಂಥದ್ದು. ಈ ವಿಚಾರ ಕೇಳಿ ಅಭಿಮಾನಿಗಳು ಕೂಡ ಶಾಕ್ ಕೂಡ ಆಗಿದ್ದಾರೆ. ಗಿಲ್ಲಿ ಕೂಡ ಶಾಕ್ ಆಗಿದ್ದಾರೆ. ನಾನು ಇಷ್ಟು ಬೇಗ ಮದುವೆ ಆಗಲ್ಲ, ನನ್ನ ಕನಸುಗಳು ಹಾಗೆ ಹೀಗೆ ಅಂತೆಲ್ಲ ಕೂಡ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಕಾವ್ಯ ಅವರು ಕೂಡ ಗಿಲ್ಲಿಗೆ ಮದುವೆ ಮಾಡ್ತಾರಾ ಅನ್ನೋ ವಿಚಾರಕ್ಕೆ ಸ್ವಲ್ಪ ಶಾಕ್ ಆಗಿರಬೇಕು. ಇವರಿಬ್ಬರು ನಿಜ ಜೀವನದಲ್ಲಿ ಲವ್ ಮಾಡ್ತಾ ಇದ್ದಾರಾ ಏನೋ ಗೊತ್ತಿಲ್ಲ ವೀಕ್ಷಕರೇ. ಆಶ್ಚರ್ಯ ಅನ್ನೋದು ಯಾರಿಗೂ ಅನ್ಎಕ್ಸ್ಪೆಕ್ಟೆಡ್ ಆಗಿ ವಿಚಾರ ಬಂದಿರುವಂಥದ್ದು. ಗಿಲ್ಲಿಗೆ ಇನ್ನೂ ಆಸೆ ಆಕಾಂಕ್ಷೆಗಳು ಕನಸುಗಳಿದೆ, ಈ ರೀತಿಯಾಗಿ ಬದುಕಬೇಕು, ಈ ಲೈಫ್ನಲ್ಲಿ ಈ ರೀತಿಯಾಗಿ ಸಾಧನೆ ಮಾಡಬೇಕು ಅಂತ. ಅವರ ಅಪ್ಪ ಅಮ್ಮರು ಕೂಡ ಏಜ್ ಆಗಿದ್ದಾರೆ. ಹಾಗಾಗಿ ಮಗನಿಗೆ ಒಂದು ಒಳ್ಳೆಯ ಮದುವೆ ಮಾಡಿಸಿ, ಒಂದು ಒಳ್ಳೆ ಹುಡುಗಿ ನೋಡಿ ಮದುವೆ ಮಾಡಿಸ್ಬೇಕು ಅನ್ನುವ ನಿರ್ಧಾರವನ್ನು ಕೂಡ ಮಾಡಿದ್ದಾರೆ. ಒಂದೊಳ್ಳೆ ಹುಡುಗಿಯನ್ನು ನೋಡಿದ್ದೀನಿ, ನೋಡ್ಕೊಂಬ ಅನ್ನುವ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಕಾವ್ಯ ಅವರಿಗೆ ಈ ವಿಚಾರ ಗೊತ್ತಾಗಿ ಸ್ವಲ್ಪ ಬೇಸರವನ್ನು ಹೊರಹಾಕಿದ್ದಾರೆ ಅನ್ನೋದು ಮೂಲಗಳ ಪ್ರಕಾರ ತಿಳಿದು ಬಂದಿರುವಂಥದ್ದು. ಅದಕ್ಕೆ ಈ ಜೋಡಿ ಮದುವೆ ಆಗುತ್ತಾ, ಈ ಜೋಡಿ ಮದುವೆ ಆಗದೆ ಗಿಲ್ಲಿ ನಟ ಬೇರೆ ಹುಡುಗಿಯನ್ನು ಮದುವೆ ಆಗ್ತಾರಾ, ಬೇರೆ ಹುಡುಗಿಯನ್ನು ಪ್ರೀತಿಸಿದ್ದಾರಾ ಅನ್ನೋದು ಇಲ್ಲಿ ಯಕ್ಷ ಪ್ರಶ್ನೆ ಆಗಿದೆ. ಸದ್ಯಕ್ಕೆ ಈ ಜೋಡಿಯೇ ಇದಕ್ಕೆ ಉತ್ತರವನ್ನು ಕೊಡಬೇಕಾಗಿದೆ. ಅಲ್ಲಿವರೆಗೂ ನಾವು ಕಾದು ನೋಡಬೇಕು ಈ ಜೋಡಿ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ. ಸದ್ಯಕ್ಕೆ ಈ ಜೋಡಿ ನಿಜವಾಗಿಯೂ ಪ್ರೀತಿ ಮಾಡಿ ಮದುವೆ ಆಗ್ತಾರಾ,
ಇವೆಲ್ಲವನ್ನು ಕೂಡ ನಾವು ಕಾದು ನೋಡಬೇಕಾಗುತ್ತೆ. ಸೊ ಇವೆಲ್ಲವೂ ಕೂಡ ಸತ್ಯಕ್ಕೆ ದೂರವಾದಂತಹ ವಿಚಾರ. ಸೊ ಆ ಒಂದು ಕಾರಣಕ್ಕೆ ಯಾವುದನ್ನು ಕೂಡ ಸತ್ಯ ಎಂಬುದಂತೆ ನಾವು ಹೇಳುವುದಕ್ಕೆ ಆಗೋದಿಲ್ಲ. ಸೊ ಎಲ್ಲವೂ ಕೂಡ ಕ್ವಶನ್ ಮಾರ್ಕ್ ಆಗಿ ಉಳಿದು ಬಿಟ್ಟಿರೋದು. ಸದ್ಯಕ್ಕೆ ಇವರ ಜೋಡಿಯನ್ನು ನೋಡಿ ಜನ ಇಷ್ಟಪಟ್ಟಿರೋದಂತ ಸತ್ಯ. ಈ ಜೋಡಿ ಮದುವೆ ಆಗಬೇಕು ಅನ್ನೋದು ಕೂಡ ಸತ್ಯ. ಸೊ ಗಿಲ್ಲಿ ಪ್ರಪೋಸ್ ಮಾಡಿ ನನ್ನ ಮದುವೆ ಆಗ್ತೀಯ ಅನ್ನೋದು ಕೇಳಿರೋದು ಸತ್ಯ. ಆದರೆ ಇದು ನಿಜಕ್ಕೂ ಕಾಮಿಡಿ ಆಗಿರ್ಬೋದು. ಸೊ ನಿಜ ಜೀವನದಲ್ಲಿ ಕೂಡ ಹೊರಗೆ ಹೇಳಿರ್ಬೋದು. ಸೊ ಎಲ್ಲವೂ ಕೂಡ ಸತ್ಯಕ್ಕೆ ಅವರು ಯಾವತ್ತೂ ಕೂಡ ಓಪನ್ ಆಗಿ ಹೇಳ್ಕೊಂಡಿಲ್ಲ. ಸೊ ಆ ಒಂದು ವಿಚಾರವನ್ನು ಕಾದು ನೋಡಬೇಕಿದೆ. ಸೊ ಗಿಲ್ಲಿ ನಟ ಅವರ ಅಪ್ಪ ನೋಡಿರುವ ಹುಡುಗಿಯನ್ನೇ ಮದುವೆ ಆಗ್ತಾರಾ, ಸೊ ಪ್ರೀತಿಸಿ ಮದುವೆ ಆಗುವಂಥ ಕಾವ್ಯ ಅವ್ರನ್ನೇ ಮದುವೆ ಆಗ್ತಾರಾ? ಸೊ ಎಲ್ಲವನ್ನು ಕೂಡ ಕಾದು ನೋಡಬೇಕಾಗುತ್ತೆ. ಸೊ ಅವರ ವಿಚಾರ ಅವರ ಕುಟುಂಬಕ್ಕೆ ಬಿಟ್ಟ ವಿಚಾರ. ಸೊ ನೀವು ಕೂಡ ಗಿಲ್ಲಿ ನಟ ಕಾವ್ಯ ಮದುವೆ ಆಗಬೇಕು, ಇಲ್ಲ ಗಿಲ್ಲಿ ಅವರು ಅವರ ಅಪ್ಪ ಅಮ್ಮ ನೋಡಿದ ಒಳ್ಳೆಯ ಹುಡುಗಿಯನ್ನೇ ನೋಡಿದ್ದಾರೆ ಅನಿಸುತ್ತೆ, ಅವ್ರನ್ನೇ ಮದುವೆ ಆಗಬೇಕು ಅಂತ ನೀವು ಕೂಡ ಬಯಸಿದರೆ ತಪ್ಪದೆ ನಿಮ್ಮ ಒಂದು ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.